ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್, ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಚನ್ನಪಟ್ಟಣ. ನಾನು ಇವತ್ತು ಈ ಚಿತ್ರದಲ್ಲಿ ಕಾಣೋ ಹಾಗೆ ವಯಸ್ಸಿಗೆ ಕುರಿತಾದಂಥ ಪ್ರಾಬ್ಲಮ್ಗಳನ್ನ ತಗೋತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡೋ ಹಾಗೆ ಬೇರೆ ಬೇರೆ ಏಜ್ ಗ್ರೂಪ್ ಅವರು ಇದ್ದಾರೆ. ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದವ್ರ ತನಕ. ಸೊ ಇದನ್ನ ನಾವು ಪ್ರಾಬ್ಲಮ್ಸ್ ಆನ್ ಏಜಸ್ ಅಂತ ಕರಿತೀವಿ. ಏಜ್ನ ಮೇಲೆ ಪ್ರಾಬ್ಲಮ್, ಆದ್ರೆ ಏಜ್ ಇಸ್ ನಾಟ್ ಎ ಪ್ರಾಬ್ಲಮ್ ಅಲ್ವಾ? ಸೊ ಇದಕ್ಕೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ ಅನ್ನ ನಾವಿವತ್ತು ಕಲ್ತ್ಕೊಳ್ಳೋಕೆ ಹೊರಟಿದ್ದೀವಿ. ಸೊ ಬನ್ನಿ. ಮೊದಲನೇದಾಗಿ ನಾನು ಕೆಲವೊಂದು ಗೈಡ್ಲೈನ್ಸ್ ಅನ್ನ ಕೊಡ್ತೀನಿ, ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದು ಹೇಗೆ ಅಂತ. ವಯಸ್ಸಿಗೆ ಕುರಿತಾದಂತ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೊಡ್ತಾರೆ. ಯಾರೋ ಒಬ್ರು ಏಜ್ ಕೊಟ್ಟಿರ್ತಾರೆ, ಇನ್ನೊಬ್ರು ಏಜು ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೇಷಿಯೋದಲ್ಲಿದೆ, ಅಥವಾ 5 ಇಯರ್ಸ್ ಹಿಂದೆನೋ 10 ಇಯರ್ಸ್ ಹಿಂದೆನೋ ಅವರ ಏಜ್ ರೇಷಿಯೋ ಇಷ್ಟಿತ್ತು. ಸೊ ಹೀಗೇನೋ ಒಂದು ಹಿಂಟ್ ಕೊಟ್ಟಿರ್ತಾರೆ. ಆ ಹಿಂಟ್ ಅನ್ನ ಬಳಸ್ಕೊಂಡು ನೀವು ಅದನ್ನ ಸಾಲ್ವ್ ಮಾಡಬೇಕು. ಅವರ ಪ್ರೆಸೆಂಟ್ ಏಜಸ್ ಅನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ರೇಷಿಯೋ ಆಫ್ ಏಜಸ್, ಇಬ್ರು ಅಥವಾ ಮೂವರು ವ್ಯಕ್ತಿಯ ಏಜ್ ರೇಷಿಯೋ ಕೊಟ್ಟಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ 1:5, 2:3, 5:7. ಸೊ ಹೀಗೆ ಅವರ ಏಜ್ ರೇಷಿಯೋ ಕೊಟ್ಟಿರ್ತಾರೆ. ಸೊ ದಟ್ಸ್ ಅ ಹಿಂಟ್. ಸಮ್ ಇಯರ್ಸ್ ಎಗೋ, ಅಂದ್ರೆ 5 ಇಯರ್ಸ್ ಎಗೋ, 10 ಇಯರ್ಸ್ ಎಗೋ ಅವರ ಏಜ್ ರೇಷಿಯೋ ಹೇಗಿತ್ತು ಅನ್ನೋದನ್ನ ಕೊಟ್ಟಿರ್ತಾರೆ. ಇಲ್ಲ ಅಂದ್ರೆ ಒಬ್ಬ ವ್ಯಕ್ತಿಯ ಏಜ್ ಅಥವಾ ಸಮ್ ಆಫ್ ಏಜಸ್ ಆಫ್ 2 or 3 ಪರ್ಸನ್ಸ್ ಕೊಟ್ಟಿರ್ತಾರೆ. ಈಗ ಇಬ್ರು ಇದ್ದಾರೆ ಅಂದ್ರೆ ಅವರಿಬ್ಬರ ಏಜ್ ನ ಟೋಟಲ್ ಕೊಟ್ಟಿರ್ತಾರೆ, ಟೋಟಲ್ ಆಫ್ ದೇರ್ ಏಜಸ್. ಅಥವಾ ಒಬ್ಬ ವ್ಯಕ್ತಿಯ ಏಜ್ ಅನ್ನ ಕೊಟ್ಟಿರ್ತಾರೆ, ಅದರ ಆಧಾರದ ಮೇಲೆ ನೀವು ಇನ್ನೊಬ್ಬ ವ್ಯಕ್ತಿಯ ಏಜ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಯಾವುದೇ ಕೇಸಲ್ಲಿ ನಾವು ಒಂದು ವೇರಿಯೇಬಲ್ ತಗೊಂಡು, ಅಂದ್ರೆ ಎಕ್ಸ್, ಯೂಶಲಿ ನಾವು ಎಕ್ಸ್ ಅಂತ ತಗೋತೀವಿ ಅದನ್ನ. ಸೊ ಸಾಲ್ವ್ ಫಾರ್ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಹೇಳಿ ಒಂದು ಈಕ್ವೇಶನ್ ನಾವೇ ಫಾರ್ಮ್ ಮಾಡಿ ಅದನ್ನ ಫೈಂಡ್ ಔಟ್ ಮಾಡಬೇಕು. ಕೆಲವು ಪ್ರಾಬ್ಲಮ್ಸ್ ಸಿಂಪಲ್ ಆಗಿರುತ್ತೆ, ಕೆಲವೊಂದು ಜಾಸ್ತಿ ಕ್ಯಾಲ್ಕುಲೇಷನ್ಸ್ ಬೇಕಾಗುತ್ತೆ. ಸೊ ಹಿಂಟ್ ಅನ್ನ ಯೂಸ್ ಮಾಡಿಕೊಂಡು ನಾವು ಒಂದು ಈಕ್ವೇಶನ್ ಫ್ರೇಮ್ ಮಾಡಿ ನಾವು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ಎಕ್ಸ್ ವ್ಯಾಲ್ಯೂ ಕಂಡುಹಿಡಿದ್ರೆ ನಾವು ಏಜಸ್ ನ ಕೂಡ ಫೈಂಡ್ ಔಟ್ ಮಾಡಬಹುದು. ಸೊ ಪ್ರಾಬ್ಲಮ್ಸ್ ಅನ್ನ ಶುರು ಮಾಡೋಣ. ಪ್ರಾಬ್ಲಮ್ ಅನ್ನ ನೀಟಾಗಿ ಓದ್ಕೊಳ್ಳಿ. ದ ರೇಷಿಯೋ ಆಫ್ ಪ್ರೆಸೆಂಟ್ ಏಜಸ್ ಆಫ್ Tina and Rakesh is 9:10. 10 years ago, the ratio was 4:5. What is the present age of Rakesh? So at present our ages 9:10 ratio ದಲ್ಲಿದೆ. 10 ವರ್ಷದಿಂದ ಅದು 4:5 ಇತ್ತು. ಹಾಗಾದ್ರೆ ಅವರ ಪ್ರೆಸೆಂಟ್ ಏಜಸ್ ಏನು? ಸೊ ಇಲ್ಲಿ ಏನಂತ ತಗೋತೀರಾ, ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಟೀನಾ ಪ್ರೆಸೆಂಟ್ ಏಜು 9x ಇಯರ್ಸ್ ಅಂತ ತಗೊಳ್ಳೋಣ. ರಾಕೇಶ್ ಪ್ರೆಸೆಂಟ್ ಏಜು 10x ಇಯರ್ಸ್ ಅಂತ ತಗೊಳ್ಳೋಣ. ಯಾಕಂದ್ರೆ 9:10 ರೇಷಿಯೋದಲ್ಲಿದೆ. ಯಾವುದೋ ಒಂದು ನಂಬರ್ ಇಂದ ಅದನ್ನ ಸಿಂಪ್ಲಿಫೈ ಮಾಡಿರ್ತಾರೆ ಅಲ್ವಾ? ಈಗ ಜಸ್ಟ್ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಫ್ರಾಕ್ಷನ್, ಈಗ ಇದು 9/10 ಅಂತಿದೆ, ಇಟ್ ಈಸ್ ಈಕ್ವಲ್ ಟು 90/100 ಆಲ್ಸೋ ಅಲ್ವಾ? ಸೊ 90/100 ಅಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ಅದು 9/10 ಆಗಿ ಉಳ್ಕೊಳ್ಳುತ್ತೆ.
ಸೊ ಯಾವುದೇ ಒಂದು ನಂಬರ್ ಯೂಸ್ ಮಾಡಿಕೊಂಡು ಅದನ್ನ ಸಿಂಪ್ಲಿಫೈ ಮಾಡಿರ್ತಾರೆ 9:10 ಅಂತ. ಅದು 900/1000 ಆಗಿರ್ಬೋದು. ಸೊ ಅದನ್ನ 100 ಇಂದ ಹೊಡೆದ್ರೆ 9/10 ಆಗುತ್ತೆ. ಸೊ ಹಾಗೆ ಸೊ ಯಾವುದೋ ಒಂದು ನಂಬರ್ನ ಯೂಸ್ ಮಾಡಿಕೊಂಡು ಅದನ್ನ ಸಿಂಪ್ಲಿಫೈ ಮಾಡಿರ್ತಾರೆ, ಅಂದ್ರೆ ಇಳಿಸಿರ್ತಾರೆ. ಸೊ ಆದ್ರಿಂದ ನಾವು ಆ ಒಂದು ನಂಬರ್ನ ಎಕ್ಸ್ ಅಂತ ತಗೊಳ್ಳೋಣ. ಸೊ 9:10 ರೇಷಿಯೋದಲ್ಲಿ ಇದೆ ಅಂದ್ರೆ ಇವರಿಬ್ಬರೇ ಏಜು 9x ಮತ್ತೆ 10x ಆಗುತ್ತೆ ಅಲ್ವಾ. ಸೊ 9x ಇಯರ್ಸ್ ಮತ್ತೆ 10x ಇಯರ್ಸ್. ಆ ಎಕ್ಸ್ ಅನ್ನೋದು ಏನು ಅಂತ ಗೊತ್ತಿಲ್ಲ ನಮ್ಗೆ, ಕಾಮನ್ ನಂಬರ್. ಇನ್ನೊಂದೇನ್ ಕೊಟ್ಟಿದ್ದಾರೆ, 10 ಇಯರ್ಸ್ ಎಗೋ ಎಷ್ಟಾಗುತ್ತೆ ಅವ್ರ ಏಜು? 9x - 10, 10x - 10. ಯಾಕೆ ಅಂದ್ರೆ 10 ಇಯರ್ಸ್ ಎಗೋ ಅಂದ್ರೆ ಇಬ್ರು ಕೂಡ 10 ವರ್ಷ ಹಿಂದೆ ಹೋಗ್ತಾರಲ್ಲ, ಇಬ್ರು ಕೂಡ 10 ವರ್ಷ ಹಿಂದೆ ಹೋಗ್ತಾರೆ. 9x ಪ್ರೆಸೆಂಟ್ ಏಜ್ ಅಂತ ತಗೊಂಡ್ವಿ. ಸೊ 10 ವರ್ಷ ಹಿಂದೆ ಅವ್ರ ಏಜ್ ಏನಾಗಿತ್ತು? 9x - 10. ಹಾಗೇನೆ ರಾಕೇಶ್ ಪ್ರೆಸೆಂಟ್ ಏಜು 10x. 10 ವರ್ಷದಿಂದ ಎಷ್ಟಾಗಿತ್ತು ಅವನ ಏಜು? 10x - 10. ಸೊ ಅವ್ರು ಕೊಟ್ಟಿರುವಂತ ಹಿಂಟ್ ಅನ್ನ ಈಗ ಬಳಸ್ಕೋಬೇಕು. ಹೇಗೆ? ಸೊ ಅವ್ರು ಕೊಟ್ಟಿರೋದು 10 ಇಯರ್ಸ್ ಎಗೋ ಇವರ ಏಜಸ್ ಏನಿತ್ತು ಅದರ ರೇಷಿಯೋ 4:5 ಇದೆ. ಸೊ 10 ಇಯರ್ಸ್ ಹಿಂದೆ ಅದು 4:5 ಇತ್ತು ಅಂತ ಹಿಂಟ್ ಕೊಟ್ಟಿದ್ದಾರೆ. ಸೊ ರೇಷಿಯೋ ತಗೊಳ್ಳಿ, 9x - 10, ಟಿ ನ ಏಜ್ 10 ಇಯರ್ಸ್ ಎಗೋ, 10x - 10 ರಾಕೇಶ್ ಏಜ್ 10 ಇಯರ್ಸ್ ಎಗೋ. ಸೊ ಅವೆರಡರ ರೇಷಿಯೋ 4:5 ಇತ್ತು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಸೊ ಇದನ್ನ ರೇಷಿಯೋ ಅಂಡ್ ಪ್ರಪೋರ್ಷನ್ಸ್ ಅಂತೀವಿ. ನಿಮ್ಗೆ ಇಷ್ಟಕ್ಕೆ ಇಷ್ಟ ಆದ್ರೆ ಇಷ್ಟಕ್ಕೆ ಎಷ್ಟು ಅಂತ ಕಂಡುಹಿಡಿಯೋದು ಗೊತ್ತಲ್ವಾ? 10 kg ಅಕ್ಕಿಗೆ 500 ರೂಪಾಯಿ ಆದ್ರೆ 100 kgಗೆ ಎಷ್ಟು? ಈ ಫೈಂಡ್ ಔಟ್ ಮಾಡೋದು ನಿಮ್ಗೆ ಗೊತ್ತಿದೆ. ಎಷ್ಟಾಗುತ್ತೆ? 500 ಅಂದ್ರೆ 5000 ಆಗುತ್ತೆ ಅಲ್ವಾ? ಸೊ ಡೈರೆಕ್ಟ್ ಆಗಿ ಹೇಳ್ಬೋದು ನಾವು. ಅದನ್ನ ಪ್ರಪೋರ್ಷನಲ್ ಹೇಳ್ಬೇಕು ಅಂದ್ರೆ ಈ ರೀತಿ ಹೇಳ್ಬೋದು, 10:100 ಮತ್ತೆ ಈ ಕಡೆ 500:x. ನಿಮ್ಗಿದು ರೂಲು ಗೊತ್ತಿರ್ಬೋದು ಅನ್ಸುತ್ತೆ. ಪ್ರಾಡಕ್ಟ್ ಆಫ್ ಮೀನ್ಸ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್. ಮೀನ್ಸ್ ಅಂದ್ರೆ ಇದು ಮಧ್ಯ ಬರುವಂತ ಎರಡು ನಂಬರ್ಸ್, 10x - 10 ಮತ್ತೆ 4. ಸೊ ಇದನ್ನ ಮೀನ್ಸ್ ಅಂತ ಕರಿತೀವಿ. ಆಚೆ ಕಡೆ ಇರೋದನ್ನ ಅಂದ್ರೆ ಈ 5 ಮತ್ತೆ 9x - 10 ಇದನ್ನ ಎಕ್ಸ್ಟ್ರೀಮ್ಸ್ ಅಂತೀವಿ. ದೀಸ್ ಆರ್ ಕಾಲ್ಡ್ ಎಕ್ಸ್ಟ್ರೀಮ್ಸ್. ಮಧ್ಯ ಎರಡಿರೋದು ಮೀನ್ಸ್, ಆಚೆ ಕಡೆ ಇರೋದು ಎಕ್ಸ್ಟ್ರೀಮ್ಸ್. ಸೊ ಇವೆರಡರ ಮಲ್ಟಿಪ್ಲಿಕೇಶನ್ ಈಸ್ ಈಕ್ವಲ್ ಟು ಇವೆರಡರ ಮಲ್ಟಿಪ್ಲಿಕೇಶನ್. ಅಂದ್ರೆ ಹೇಗೆ ತಗೋಬಹುದು ನಾವೀಗ? 4 into 10x - 10 is equal to 5 into 9x - 10 ಅಲ್ವಾ? ಪ್ರಾಡಕ್ಟ್ ಆಫ್ ಮೀನ್ಸ್ is equal to ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್. ಅದನ್ನೇ ಸಿಂಪ್ಲಿಫೈ ಮಾಡಿ 40x - 40 ಆಗುತ್ತೆ, 45x - 50 ಆಗುತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿ 45x - 40x equals 50 - 40. ಮತ್ತೆ ಸಿಂಪ್ಲಿಫೈ ಮಾಡಿ 5x is equal to 10. So x is equal to 10/5, that is 2. ಸೊ ತುಂಬಾ ಸಿಂಪಲ್ ಇದೆ. ಪ್ರಾಡಕ್ಟ್ ಆಫ್ ಮೀನ್ಸ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್. ಆದ್ರೆ ನೀವು ಈ ಪ್ರಪೋರ್ಷನ್ ಏನಿದೆ ಇದನ್ನ ಕರೆಕ್ಟ್ ಆಗಿ ಹಾಕೋಬೇಕು. ಸೊ ಇವೆರಡು ಅವರ ಏಜಸ್. ಟೀನಾ ಈಸ್ ಟು ರಾಕೇಶ್, ಟೀನಾಸ್ ಏಜ್ ಈಸ್ ಟು ರಾಕೇಶ್ ಏಜ್. ಸೊ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ 4:5, ಇಲ್ಲಿ ಕೊಟ್ಟಿದ್ದಾರೆ. ಸೊ 4:5 ಹಂಗೆ ತಗೊಂಡಿದ್ದೀವಿ. ಇದು ಕೂಡ ಟೀನಾ ಏಜ್ ಈಸ್ ಟು ರಾಕೇಶ್ ಏಜ್, ಆ ರೇಷಿಯೋ. ಸೊ ಅದನ್ನ ನಾವು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಪ್ರಾಡಕ್ಟ್ ಆಫ್ ಮೀನ್ಸ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್. ಸೊ ಅದನ್ನ ಮಾಡಿದಾಗ x is equal to 2 ಬರುತ್ತೆ. ಸೊ ಈಗ ವರ್ಕೌಟ್ ಮಾಡಿ.
ಟಿ ನ ಪ್ರೆಸೆಂಟ್ ಏಜ್ ಎಷ್ಟಾಗುತ್ತೆ 9x. ಎಕ್ಸ್ ಅಂದ್ರೆ ಈಗ 2, 9 into 2 18 ಇಯರ್ಸ್ ಆಗುತ್ತೆ. ರಾಕೇಶ್ ಪ್ರೆಸೆಂಟ್ ಏಜು 10x ಅಥವಾ 10 into 2 20 ಇಯರ್ಸ್ ಆಗುತ್ತೆ. ಸೊ ಈಗ ಗೊತ್ತಾಯ್ತು. ಸೊ ಅವ್ರು ಕೇಳಿರೋದು ರಾಕೇಶ್ ಏಜು. ಸೊ 20 ಇಯರ್ಸ್ ಅಂತ ಚೂಸ್ ಮಾಡಬೇಕು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬನ್ನಿ. ಎ ಮ್ಯಾನ್ಸ್ ಪ್ರೆಸೆಂಟ್ ಏಜ್ ಈಸ್ 2/5 of the age of his mother. After 8 years, his age will be 1/2 of the age of his mother. What is his present age? So question ಅರ್ಥ ಮಾಡ್ಕೊಳ್ಳಿ. At present, mother's age ಎಷ್ಟೋ ಇದೆ, ಅದರಲ್ಲಿ 2/5 ಸನ್ಸ್ ಏಜ್. ಆದ್ರೆ ಈಗಿಂದ 8 ಇಯರ್ಸ್ ಆದ್ಮೇಲೆ ಏನಾಗುತ್ತೆ ಕಂಡೀಷನ್ನು, ಆ ಮದರ್ ಏಜ್ ಅಲ್ಲಿ 1/5 ಯೂನ್ ಏಜ್ ಆಗುತ್ತೆ. ಸೊ ಅದನ್ನ ಈಕ್ವೇಶನ್ ಮಾಡಿ. ಸೊ ಸೊಲ್ಯೂಷನ್ ಅಲ್ಲಿ ಸೊ ಮದರ್ಸ್ ಪ್ರೆಸೆಂಟ್ ಏಜ್ ಎಕ್ಸ್ ಇಯರ್ಸ್ ಅಂತ ತಗೊಳ್ಳೋಣ. ಯಾರ್ದೋ ಒಬ್ರದ್ದು ಎಕ್ಸ್ ಇಯರ್ಸ್ ಅಂತ ತಗೊಳ್ಳೇಬೇಕು. ಸೊ ಮದರ್ಸ್ ಏಜ್ ಇಸ್ ಎಕ್ಸ್ ಇಯರ್ಸ್. ಸನ್ ವಿಲ್ ಬಿ 2/5 ಆಫ್ ಎಕ್ಸ್. 2/5 ಎಕ್ಸ್ ಇಯರ್ಸ್ ಆಯ್ತಾ. ಸೊ 2/5 ಇಂಟು ಎಕ್ಸ್ ಇಯರ್ಸ್. ಯಾಕಂದ್ರೆ 2/5 ಅಂತ ಕೊಟ್ಟಿದ್ದಾರಲ್ಲ ಅಲ್ಲಿ. ಸೊ 2/5 ಅಂತ ಕೊಟ್ಟಿರೋದ್ರಿಂದ 2/5 ಆಫ್ ಎಕ್ಸ್ ಇಯರ್ಸ್. ಆಫ್ಟರ್ 8 ಇಯರ್ಸ್, ಈಗಿಂದ 8 ಇಯರ್ಸ್ ಆದ್ಮೇಲೆ ಏನಾಗುತ್ತೆ ಪರಿಸ್ಥಿತಿ, ಮದರ್ಸ್ ಏಜು ಎಕ್ಸ್ ಪ್ಲಸ್ 8 ಇಯರ್ಸ್ ಆಗುತ್ತೆ. ಯಾಕೆ 8 ಇಯರ್ಸ್ ಆಡ್ ಆಗುತ್ತಲ್ಲ ಅವ್ರಿಗೂ ಏಜ್ ಆಗುತ್ತೆ, ಸನ್ಗೂ ಏಜ್ ಆಗುತ್ತೆ. ಸೊ ಅದರಿಂದ ಮದರ್ಸ್ ಏಜು ಎಕ್ಸ್ ಪ್ಲಸ್ 8 ಇಯರ್ಸ್ ಆಗುತ್ತೆ. ಸನ್ಸ್ ಏಜು 2/5x ಪ್ಲಸ್ 8 ಇಯರ್ಸ್. 2/5x ಪ್ಲಸ್ 8 ಇಯರ್ಸ್. ಸೊ ಅವನಿಗೂ ಕೂಡ 8 ಇಯರ್ಸ್ ಆಡ್ ಆಗುತ್ತೆ. ಈಗ ಅವ್ರು ಕೊಟ್ಟಿರೋದೇನು, ಈ ಸನ್ಸ್ ಏಜ್ ಇದೆಯಲ್ಲ 2/5x ಪ್ಲಸ್ 8 ಇಯರ್ಸ್, ಅದು ಹಾಫ್ ಆಫ್ ದಿಸ್ ಏಜ್ ಆಗುತ್ತೆ ಅಂತ. ಅಂದ್ರೆ ಹಾಫ್ ಆಫ್ ಎಕ್ಸ್ ಪ್ಲಸ್ 8. ಸೊ ಕೊಟ್ಟಿದಾರಲ್ಲ, ಆಫ್ಟರ್ 8 ಇಯರ್ಸ್ ಹಿಸ್ ಏಜ್ ವಿಲ್ ಬಿ 1/2 ಆಫ್ ದ ಏಜ್ ಆಫ್ ಹಿಸ್ ಮದರ್. ಸೊ ಇದು ಸನ್ಸ್ ಏಜು ಹಾಫ್ ಆಫ್ ಎಕ್ಸ್ ಪ್ಲಸ್ 8 ಆಗುತ್ತೆ. ಸೊ ಅದನ್ನ ಈಕ್ವೇಶನ್ ಮಾಡ್ಕೊಳ್ಳಿ. ಹಾಫ್ ಆಫ್ ಎಕ್ಸ್ ಪ್ಲಸ್ 8 ಇಸ್ ಈಕ್ವಲ್ ಟು 2/5x ಪ್ಲಸ್ 8. ಸೊ ಅದು ಏನಾಗುತ್ತೆ, ಹಾಫ್ ಆಫ್ ಎಕ್ಸ್ ಮತ್ತೆ ಹಾಫ್ ಆಫ್ 8 x ಪ್ಲಸ್ 4 ಡಿವೈಡೆಡ್ ಬೈ 2 ಆಯ್ತಾ. ಈ ಕಡೆ ಅದು ಹಾಗೆ ಇರುತ್ತೆ 2/5x ಪ್ಲಸ್ 8. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಆ 2 ನ ಈ ಕಡೆ ಕಳಿಸ್ಬಿಡಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಅದು. ಸೊ x ಪ್ಲಸ್ 4 ಡಿವೈಡೆಡ್ ಬೈ 2. ಸೊ 2 ನ ಈ ಕಡೆ ಕಳಿಸಿ ಮಲ್ಟಿಪ್ಲೈ ಮಾಡಿ. 2 to the 4, 4/5x ಪ್ಲಸ್ 8 into 2 16. ಸೊ ಈ ತರ ಆಗುತ್ತೆ. ಸೊ ಈಗ ಮತ್ತೆ ಸಿಂಪ್ಲಿಫೈ ಮಾಡಬೇಕು. ಈ 4 ಅನ್ನ ಈ ಕಡೆ ಕಳಿಸಿ, ಈ 4/x ಅನ್ನ ಈ ಕಡೆ ಕಳಿಸಿ. ಸೊ ಕಳಿಸಿದಾಗ ಏನಾಗುತ್ತೆ, ಮೈನಸ್ ಸಿಂಬಲ್ ಆಗುತ್ತೆ. ಸೊ x ಮೈನಸ್ 4/5x ಈಕ್ವಲ್ 16 ಮೈನಸ್ 4 ಅಲ್ವಾ. ಸೊ ಆಮೇಲೆ ಏನಾಗುತ್ತೆ, x ಮೈನಸ್ 4/5 ಮಾಡಿ 1x ಮೈನಸ್ 4/5x ಎಷ್ಟಾಗುತ್ತೆ, LCM ತಗೊಳ್ಳಿ. 5 ಮತ್ತೆ 1ಗೆ, ಸೊ 5 ಆಗುತ್ತೆ LCM. ಸೊ 1 5 is 5, 5 minus 4. ಸೊ 5x minus 4x divided by 5. ಸೊ x by 5 ಆಗುತ್ತೆ, ಇದು 12 ಆಗುತ್ತೆ. ಸೊ x by 5 is equal to 12. ಸೊ x is equal to 12 into 5, 60. ಸೊ ಈ ಸ್ಟೆಪ್ಸ್ ಅಲ್ಲಿ ಯಾವುದು ತಪ್ಪು ಮಾಡಬಾರ್ದು ನೀವು. ಒಂದ್ಸರಿ ಈ ತರ ಈಕ್ವೇಶನ್ ಹಾಕೊಂಡ್ಮೇಲೆ ಹಾಫ್ ಆಫ್ x ಪ್ಲಸ್ 8 ಈಕ್ವಲ್ಸ್ 2/5x ಪ್ಲಸ್ 8. ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಸೊ ಹಾಫ್ ಆಫ್ x, ಹಾಫ್ ಆಫ್ 4. ಸೊ ಅದನ್ನ ಸಿಂಪ್ಲಿಫೈ ಮಾಡಿದಾಗ x ಪ್ಲಸ್ 4 ಡಿವೈಡೆಡ್ ಬೈ 2 ಬರುತ್ತೆ. ಸೊ 2 ನ ಈ ಕಡೆ ಕಳಿಸಿ ಮಲ್ಟಿಪ್ಲೈ ಮಾಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ಆಗ ಈ ತರ ಆಗುತ್ತೆ.
x plus 4 equals 4 by 5x plus 16. ಸೊ ಇಲ್ಲಿ 4 ನ ಈ ಕಡೆ ಕಳಿಸಿ 4 by 5x ಅನ್ನ ಈ ಕಡೆ ಕಳಿಸಿ ಮೈನಸ್ ಮಾಡಕ್. ಸೊ 1x minus 4 by 5x equals 16 minus 4 ಈ ತರ ಆಗುತ್ತೆ. ಸೊ ಆಗ ಸಿಂಪ್ಲಿಫೈ ಮಾಡಿದಾಗ x by 5 equals 12, x is equal to 60. ಸೊ ಅಲ್ಲಿ ಏನ್ ಕೇಳಿದ್ದಾರೆ, ವಾಟ್ ಈಸ್ ದ ಪ್ರೆಸೆಂಟ್ ಏಜ್ ಅಂತ ಕೇಳಿದ್ದಾರೆ. ಸಂದು ಕೇಳಿರೋದು ವಾಟ್ ಈಸ್ ಹಿಸ್ ಪ್ರೆಸೆಂಟ್ ಏಜ್. ಸೊ ಮದರ್ಸ್ ಏಜು x ಇಯರ್ಸ್ ಅಂದ್ರೆ 60 ಇಯರ್ಸ್. ಸನ್ಸ್ ಏಜು 2 by 5 ಆಫ್ x ಅಲ್ವಾ ಪ್ರೆಸೆಂಟು. ಸೊ 2 by 5 into 60 24 ಇಯರ್ಸ್ ಆಗುತ್ತೆ. 2 by 5 into 60 24 years. Son's age is 24 years. So next problem. The ages of two persons differ by 16 years. 6 years ago, the elder one be 3 times as old as the younger one. Find their present ages. So ಇಲ್ಲಿ ಇಬ್ರು ವ್ಯಕ್ತಿಗಳಿದ್ದಾರೆ, ಒಬ್ಬ ಎಲ್ಡರ್ ಇನ್ನೊಬ್ಬ ಯಂಗರ್. ಅವರಿಬ್ರಿಗೂ ಈಗ 16 ವರ್ಷ ಡಿಫರೆನ್ಸ್ ಇದೆ. ಆದ್ರೆ 6 ಇಯರ್ಸ್ ಹಿಂದೆ ಆ ಎಲ್ಡರ್ ಏನಿದ್ದ ದೊಡ್ಡವನು, ಅವನು 3 ಟೈಮ್ಸ್ ಇದ್ದ, ಅಂದ್ರೆ 3 ಟೈಮ್ಸ್ ಓಲ್ಡ್ ಆಸ್ ಯಂಗರ್ ಒನ್. ಹಾಗಾದ್ರೆ ಅವರ ಪ್ರೆಸೆಂಟ್ ಏಜಸ್ ಕಂಡುಹಿಡಿಯಿರಿ. ಸೊ ಫಸ್ಟ್ ಏನ್ ತಗೋತೀರಾ, ಯಂಗರ್ ಒನ್ ಏಜು x ಇಯರ್ಸ್ ಅಂತ ತಗೊಳ್ತೀವಿ. ಸೊ ಎಲ್ಡರ್ ಏಜ್ ಎಷ್ಟಾಗುತ್ತೆ, x ಪ್ಲಸ್ 16 ಇಯರ್ಸ್ ಅಲ್ವಾ. ಸೊ ಅವನು 16 ಇಯರ್ಸ್ ಎಲ್ಡರ್ ಆಗಿದ್ದಾನೆ ಅಂದ್ರೆ x ಪ್ಲಸ್ 16 ಆಗ್ಬೇಕು, ಯಾಕಂದ್ರೆ x ಈಸ್ ಯಂಗರ್ ಏಜ್, ಯಂಗರ್ ಪರ್ಸನ್ ಏಜ್. ಸೊ ಅದರಿಂದ ಎಲ್ಡರ್ ವಿಲ್ ಬಿ x ಪ್ಲಸ್ 16. ಆದ್ರೆ 6 ಇಯರ್ಸ್ ಎಗೋ ಅವ್ರ ಏಜಸ್ ಏನಾಗುತ್ತೆ, ಯಂಗರ್ ಒನ್ನು x ಮೈನಸ್ 6 ಆಗ್ತಾನೆ, ಎಲ್ಡರು x ಪ್ಲಸ್ 16 ಮೈನಸ್ 6 ಆಗ್ತಾನೆ. ಅರ್ಥ ಆಯ್ತಾ? ಸೊ ಪ್ರೆಸೆಂಟ್ ಏಜು x ಆದ್ರೆ 6 ಇಯರ್ಸ್ ಎಗೋ ಮೈನಸ್ x ಆಗ್ಬೇಕು, ಮೈನಸ್ 6, x ಮೈನಸ್ 6. ಎಲ್ಡರ್ ಏನಾಗ್ತಾನೆ, ಪ್ರೆಸೆಂಟ್ ಏಜು x ಪ್ಲಸ್ 16 ಆದ್ರೆ 6 ಇಯರ್ಸ್ ಎಗೋ x ಪ್ಲಸ್ 16 ಮೈನಸ್ 6 ಅಲ್ವಾ, x ಪ್ಲಸ್ 16 ಮೈನಸ್ 6. ಸೊ ಅವ್ರು ಕೊಟ್ಟಿರೋದೇನಂದ್ರೆ ಈ ಏಜ್ ಇದೆಯಲ್ಲ, ಎಲ್ಡರ್ ಏಜ್, ಎಲ್ಡರ್ ಪರ್ಸನ್ ಏಜ್ ಇದೆಯಲ್ಲ, ದಿಸ್ ಈಸ್ ಈಕ್ವಲ್ ಟು 3 ಟೈಮ್ಸ್ ಆಫ್ x minus 6. Elder one age is equal to 3 times of x minus 6. So ಅದು ಹಾಕೊಳ್ಳಿ, 3 into x minus 6 is equal to x plus 16 minus 6. So ಎಷ್ಟಾಗುತ್ತೆ, 3x minus 18, x plus 10 ಆಗುತ್ತೆ. 3x minus x is equal to 10 plus 18. So 18 ನ ಈ ಕಡೆ ಕಳಿಸಿ, x ನ ಈ ಕಡೆ ಕಳಿಸಿ, ಸೊ ಮೈನಸ್ ಆಗುತ್ತೆ. ಸೊ 2x is equal to 28, x is equal to 28 by 2, 14. So x is equal to 14. ಸೊ ತುಂಬಾ ಸಿಂಪಲ್ ಇದೆ. ಸೊ x is equal to 14 ಅಂದ್ರೆ it is younger person's age. So younger is 14 years old and elder is x plus 16, ಅಂದ್ರೆ 14 plus 16, 30 years. So elder is 30 years, younger is 14 years. So last problem. Reenu's age after 6 years will be 3/7 of her father's age. 10 years ago, the ratio of their ages was 1:5. What is Reena's father's age at present? So after 6 years, ಅದರ ಫ್ಯೂಚರ್ ಕೊಟ್ಟಿದ್ದಾರೆ ಇಲ್ಲಿ.
ಆಫ್ಟರ್ 6 years ಮಗಳ ಏಜು 3/7 ಆಫ್ ಫಾದರ್ಸ್ ಏಜ್. ಆದ್ರೆ 10 years ಹಿಂದೆ ಅವರ ಏಜ್ ರೇಷಿಯೋ 1:5 ಇತ್ತು. ಸೊ ಏಜ್ ಏನು ಅಂತ ಕೇಳಿದ್ದಾರೆ, ಫಾದರ್ಸ್ ಏಜ್ ಕೇಳಿದ್ದಾರೆ. ಸೊ ರೀನೂಸ್ ಏಜ್ 10 years ago, ಎಕ್ಸ್ ಇಯರ್ಸ್ ಅಂತ ತಗೊಳ್ಳೋಣ. ಸೊ 10 years ago ಏಜ್ ಇದು ರೀನೂಸ್ ಏಜ್. ಫಾದರ್ಸ್ ಏಜ್ ಈಸ್ 5x years ಅಲ್ವಾ. ಸೊ ಅಲ್ಲಿ 10 years ago 1:5 ರೇಷಿಯೋದಲ್ಲಿ ಇತ್ತು ಅವರ ಏಜ್. ಸೊ ಇವರು ಎಕ್ಸ್ ಇಯರ್ಸ್ ಇದ್ರೆ ಇವರು 5x years ಇರ್ತಾರೆ ಅಂತ ಆಯ್ತು. ಯಾಕಂದ್ರೆ ಯಾವುದೋ ಒಂದು ನಂಬರ್ ಯೂಸ್ ಮಾಡಿಕೊಂಡು ಆ ರೇಷಿಯೋನ ಸಿಂಪ್ಲಿಫೈ ಮಾಡಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಅದು 5:25 ಆಗಿರ್ಬೋದು, 5:25. ಸೊ 5 ಇಂದ ಹೋಗುತ್ತೆ ಎರಡು, 5 1s 5 5s, ಸೊ 1:5 ಆಗಿರುತ್ತೆ. ಸೊ ಹತ್ರ ಯಾವುದೋ ಒಂದು ನಂಬರ್ ಯೂಸ್ ಮಾಡಿಕೊಂಡು ಅದನ್ನ ಸಿಂಪ್ಲಿಫೈ ಮಾಡಿರ್ತಾರೆ. ಆ ನಂಬರ್ನ ನಾವು ಎಕ್ಸ್ ಅಂತ ತಗೊಳ್ಳೋಣ. ಸೊ ಇವರ ಏಜು ಎಕ್ಸ್ ಆದ್ರೆ ಅವರ ಏಜು 5x years ಆಗಿರುತ್ತೆ. ಸೊ ಅವ್ರು ಕೊಟ್ಟಿರೋದು Reenu's age after 6 years will be 3/7 of her father's age. Reenu's age after 6 years. ಇದೇನೆ 10 years ago x years ತಗೊಂಡಿರೋದು ನಾವು. 10 years ago x years ಅಂತ ತಗೊಂಡಿರೋದು ಅಲ್ವಾ. ಸೊ x + 10 ಹಾಕಿ ಫಸ್ಟ್ ಪ್ರೆಸೆಂಟಿಗೆ ಬರೋಣ. ಸೊ ಇದು x ಅನ್ನೋದು 10 years ago ಇದ್ದಂತ ಏಜ್. ಸೊ ಅದರಿಂದಾಗಿ ಫಸ್ಟ್ ಪ್ರೆಸೆಂಟಿಗೆ ಬರ್ಬೇಕು ನಾವು. x + 10 ಮಾಡಿ ಫಸ್ಟ್. ಆಮೇಲೆ ಈ ಆಫ್ಟರ್ 6 years ಇದೆಯಲ್ಲ ಇದು ಫ್ಯೂಚರ್. ಸೊ +6 ಹಾಕಿ. ಸೊ ಫಸ್ಟ್ ನಾವು ಪ್ರೆಸೆಂಟಿಗೆ ಬಂದ್ವಿ x + 10 ಮಾಡೋದ್ರ ಮೂಲಕ. ಆಮೇಲೆ +6 ಮಾಡಿ ಫ್ಯೂಚರ್ಗೆ ಹೋಗ್ತೀವಿ ಅಲ್ವಾ. ಸೊ ದಿಸ್ ಈಸ್ ಈಕ್ವಲ್ ಟು 3/7 ಆಫ್ ಫಾದರ್ಸ್ ಏಜ್. ಅಂದ್ರೆ ಆ ಟೈಮಲ್ಲಿ 6 years ಆದ್ಮೇಲೆ ಫ್ಯೂಚರ್ ಅಲ್ಲಿ 3/7 ಇಂಟು 3/7 ಇಂಟು ಅದು ಎಕ್ಸ್ ಅಲ್ಲ, 3/7 ಇಂಟು 5x + 10 + 6. ಸೊ ಇದರ್ಥ ಆಯ್ತಾ. ಸೊ ಇದನ್ನ ನಾವು 5x ಅನ್ನೋದು ಫಾದರ್ಸ್ ಏಜ್ ಅಂತ ತಗೊಂಡಿದ್ದೀವಿ. ಅದು ಏನು 10 years ಹಿಂದೆ. 10 years ಹಿಂದೆ ಅವರು 5x years ಆಗಿದ್ರು. ಸೊ ಫಸ್ಟ್ ಪ್ರೆಸೆಂಟಿಗೆ ಬರ್ಬೇಕು ನಾವು ಇಲ್ಲಿ ಮಾಡಿದ ತರ. ಸೊ ಪ್ರೆಸೆಂಟಿಗೆ ಬನ್ನಿ +10 ಇನ್ನ ಫ್ಯೂಚರ್ +6. ಯಾಕಂದ್ರೆ ಅವ್ರು ಹಿಂಟ್ ಕೊಟ್ಟಿರೋದು ಆಫ್ಟರ್ 6 years ಅಂತ. ಸೊ ಫ್ಯೂಚರಿಗೆ ಬರ್ಬೇಕಂದ್ರೆ +6 ಮಾಡಿ ಮತ್ತೆ. ಸೊ ಈಗ ಇದನ್ನ ಎವ್ಯಾಲ್ಯೂಯೇಟ್ ಮಾಡಿ. x + 16 ಈಕ್ವಲ್ಸ್ 3/7 ಇಂಟು 5x + 16. ಸೊ ಹಾಗೆ ಎವ್ಯಾಲ್ಯೂಯೇಟ್ ಮಾಡಿ. x + 16 ಈಕ್ವಲ್ಸ್ 15/7x. ಸೊ 5 3s 15, 16 ಇಂಟು 3 ಎಷ್ಟಾಗುತ್ತೆ 48, 48/7. ಸೊ ನೆಕ್ಸ್ಟ್ ಇದು ಮತ್ತೆ ಸಿಂಪ್ಲಿಫೈ ಮಾಡಿ. ಈ 48/7 ನ ಈ ಕಡೆ ಕಳಿಸಿ, ಈ x ಅನ್ನ ಈ ಕಡೆ ಕಳಿಸಿ. ಸೊ ಆಗ ಮೈನಸ್ ಆಗುತ್ತೆ. 16 - 48/7 ಈಕ್ವಲ್ಸ್ 15/7 x - x. ಸೊ ಇದನ್ನ ಸಿಂಪ್ಲಿಫೈ ಮಾಡಿ. 7ಗೂ 1ಗೂ LCM ಏನು 7 ಅಲ್ವಾ. ಸೊ 16 ಇಂಟು 7 112 ಆಗುತ್ತೆ, -48. ಸೊ 48 ಸೊ 48 ಇಂಟು 1, ಇಲ್ಲಿ 1 ಇದೆ ಅಂತ ತಿಳ್ಕೊಳ್ಳಿ. 16 ಕೆಳಗೆ ಇಲ್ಲಿ /7 ಇದೆ ಇಲ್ಲಿ. ಸೊ 48 ಇಂಟು 1 48. ಸೊ 112 - 48. ಸೊ 112 - 48 /7 ಅಷ್ಟು ಬರುತ್ತೆ. ಸೊ ಈ ಕಡೆ 7ಗೂ 1ಗೂ LCM ಏನು 7. ಸೊ 15 - ಸಾರಿ
15 minus 7 by 7. 15 minus 7 by 7 x. So ತರ ಮಾಡಿ. So 112 minus 48 by 7. 15 minus 7 by 7. So now simplify ಮಾಡಿ. So ಮಾಡಿದಾಗ 64 by 7 equals 8 by 7x. 64 by 7 is equal to 8 by 7x. So ಈ ತರ ಬರುತ್ತೆ. ಸೊ x ಅನ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ನೀವು ಈ 8 by 7 ನ ಈ ಕಡೆ ಕಳಿಸ್ಬೇಕು, ಈ ಕಡೆ. ಸೊ ಡಿನಾಮಿನೇಟರ್ಗೆ ಕಳಿಸ್ಬೇಕು. ಇಲ್ಲಿ ಆಲ್ರೆಡಿ ಒಂದು ಫ್ರಾಕ್ಷನ್ ಇದೆ 64 by 7. ಸೊ ಅದರಿಂದ ಏನ್ ಮಾಡ್ತೀರಾ, ಈ 8 by 7 ನ 7 by 8 ಅಂತ ಮಾಡ್ತೀರಾ, ಅಂದ್ರೆ ರೆಸಿಪ್ರೋಕಲ್ ತಗೋತೀರಾ, ಉಲ್ಟಾ ಮಾಡಿ 7 by 8 ಮಾಡ್ತೀರಾ. ಸೊ 64 by 7 ಮಲ್ಟಿಪ್ಲೈಡ್ ಬೈ 7 by 8 ತಗೋತೀರಾ, ರೆಸಿಪ್ರೋಕಲ್ ಉಲ್ಟಾ. ಸೊ 7 by 8 ಇಂಟು 64 by 7. ಸೊ 7 7 ಕ್ಯಾನ್ಸಲ್ ಆಗುತ್ತೆ, ಎರಡು, ಇದು ನ್ಯೂಮರೇಟರ್, ಇದು ಡಿನಾಮಿನೇಟರ್. ಸೊ 64 ಡಿವೈಡೆಡ್ ಬೈ 4 ಆಗುತ್ತೆ, ಸಾರಿ 64 ಡಿವೈಡೆಡ್ ಬೈ 8 ಆಗುತ್ತೆ. 8 8 is 64. So x is equal to 8. x is equal to 8. ಸೊ ಇದರ್ಥ ಆಯ್ತಾ? 7 by 8 ತಗೊಂಡ್ವಿ ಇಂಟು 64 by 7. 7 7 ಕ್ಯಾನ್ಸಲ್ ಆಗುತ್ತೆ, 64 by 8 ಮಾತ್ರ ಉಳಿಯುತ್ತೆ. ಸೊ 8 8 is 64. ಸೊ x is equal to 8. ಸೊ x ಗೊತ್ತಾಯ್ತು ಅಂದ್ರೆ ಈಗ ಏಜಸ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ರೀನ್ಯೂಸ್ ಪ್ರೆಸೆಂಟೇಜ್ x plus 10 ಅಲ್ವಾ? ರೀನ್ಯೂಸ್ ಪ್ರೆಸೆಂಟೇಜ್ ಈಸ್ x plus 10. ಇಲ್ಲಿ ನಾವು x years ಅಂತ ತಗೊಂಡಿರೋದು 10 years ago ಏಜ್, ಅದು 10 years ago x years ಆಗಿದ್ರು. ಸೊ ಈಗಿನ ಏಜ್ x plus 10 ಆಗಿರುತ್ತೆ, ಯಾಕಂದ್ರೆ 10 years ಆಡ್ ಆಗಿರುತ್ತಲ್ಲ ಅವ್ರ ಏಜ್ಗೆ. ಸೊ ಅದರಿಂದ x is equal to 8. 8 plus 10 18 years. ಆಮೇಲೆ ಫಾದರ್ಸ್ ಏಜ್ 5x plus 10 ಆಗುತ್ತೆ. ಸೊ ಇವ್ರ ಏಜು ಅಷ್ಟೇ 5x, ನಾವು 10 years ago ತಗೊಂಡಿದ್ದು 5x. ಸೊ ಈಗಿನ ಏಜು 10 years ಆಡ್ ಆಗಿರುತ್ತೆ. ಸೊ 5x plus 10, 5 into 8 plus 10, 40 plus 10, 50 years. ಸೊ 50 years ಫಾದರ್ಸ್ ಏಜ್. ಆದ್ರೆ ಅವ್ರು ಕೇಳಿರೋದು ರೀನ್ಯೂಸ್ ಫಾದರ್ಸ್ ಏಜ್ ಅಟ್ ಪ್ರೆಸೆಂಟ್ ಅಂತ ಕೇಳಿದ್ದಾರೆ. ಸೊ 50 years ಏನು. ಸೊ ಇಟ್ ಈಸ್ 50 years. ಸೊ ಈ ತರ ಕ್ವೆಶನ್ಸ್ ಅಲ್ಲಿ ನೀವು ಈ ಈಕ್ವೇಶನ್ ಏನಿದೆ ಇದನ್ನ ಕರೆಕ್ಟ್ ಆಗಿ ಹಾಕೊಂಡು ಈ ಬಾಕಿ ಸ್ಟೆಪ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರೆ, ಕರೆಕ್ಟ್ ಆಗಿ ಮಾಡಿದ್ರೆ ಖಂಡಿತ ಕರೆಕ್ಟ್ ಆದ ಆನ್ಸರೇ ಬರುತ್ತೆ. ಸೊ ಅವ್ರು ಏನ್ ಹಿಂಟ್ ಕೊಟ್ಟಿದ್ದಾರೆ ಅದನ್ನ ನೀವು ಫಾಲೋ ಮಾಡಿ. ಇಲ್ಲಿ 3/7 ಅಂತ ಕೊಟ್ಟಿದ್ದಾರೆ ಅಲ್ವಾ? ಸೊ ಅದೇ ಹಿಂಟ್ ಅನ್ನ ಫಾಲೋ ಮಾಡಿ. ಯಾವುದೋ ಒಂದು ರೇಷಿಯೋ ಕೊಟ್ಟಿರ್ತಾರೆ, ಯಾರ್ದೋ ಒಬ್ರು ಏಜ್ ಕೊಟ್ಟಿರ್ತಾರೆ, ಅಥವಾ ಟೋಟಲ್ ಏಜಸ್ ಕೊಟ್ಟಿರ್ತಾರೆ, ಏನೋ ಒಂದು ಹಿಂಟ್ ಕೊಟ್ಟಿರ್ತಾರೆ. ಸೊ ಅದನ್ನೇ ನೀವು ಯೂಸ್ ಮಾಡಿಕೊಂಡು ಫೈಂಡ್ ಔಟ್ ಮಾಡಬೇಕು, ಒಂದು ಈಕ್ವೇಶನ್ ಫಾರ್ಮ್ ಮಾಡಬೇಕು, ಲೀನಿಯರ್ ಈಕ್ವೇಶನ್. ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ಮೇಲೆ ಆ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ ಅದ್ರ ಪ್ರಕಾರ ನೀವು ಆ ಏಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕಂಗ್ರ್ಯಾಚುಲೇಷನ್ಸ್. ಸೊ ನೀವು ಬೇಸಿಕ್ಸ್ ಆಫ್ ಪ್ರಾಬ್ಲಮ್ಸ್ ಆನ್ ಏಜಸ್ ಕಲ್ತ್ಕೊಂಡಿದ್ದೀರಾ. ಕೆಲವೊಂದು ಟಿಪ್ಸ್ ಕೊಡೋದಾದ್ರೆ, ಮನೆಯಲ್ಲಿ ನಿಮ್ಮ ಅಜ್ಜಿ ತಾತ ಅಥವಾ ವಯಸ್ಸಾದವರು ಇರ್ತಾರೆ, ಚಿಕ್ಕ ಮಕ್ಳು ಇರ್ತಾರೆ, ಅವರ ಏಜಸ್ ಮತ್ತೆ ನಿಮ್ಮ ಏಜ್ ಕಂಪೇರ್ ಮಾಡ್ತಾ ಹೋಗಿ. 5 years ago 10 years ago ಹೇಗಿತ್ತು ರೇಷಿಯೋ ಹಾಕೊಂಡು ನೀವೇ ಅದನ್ನ ಸಾಲ್ವ್ ಮಾಡ್ತಾ ಹೋಗಿ. ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಿಮ್ಗದು. ಇಂಟರ್ನೆಟ್ ಇಂದ ಒಂದಷ್ಟು ಕ್ವೆಶ್ಚನ್ ಪೇಪರ್ ಸಿಕ್ಕಿದ್ರೆ ಅದರಲ್ಲಿ ಬಂದಿರುವಂತ ಪ್ರಾಬ್ಲಮ್ಸ್ ಅನ್ನ ಐಡೆಂಟಿಫೈ ಮಾಡಿ ಏಜ್ ರಿಲೇಟೆಡ್ ಸಾಲ್ವ್ ಮಾಡ್ತಾ ಹೋಗಿ. ನೀವು ಆ ಈಕ್ವೇಶನ್ ನ ಸರಿಯಾಗಿ ಫಾರ್ಮ್ ಮಾಡೋದು ಕಲ್ತ್ಕೊಂಡ್ಬಿಟ್ರೆ ನೆಕ್ಸ್ಟ್ ಸ್ಟೆಪ್ಸ್ ಎಲ್ಲ ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಕರೆಕ್ಟ್ ಆನ್ಸರೇ ಬರುತ್ತೆ. ಮತ್ತೆ ಡೇಟಾ ಸಫಿಷಿಯನ್ಸಿ ಅಂತ ಹೇಳಿ ಕೆಲವೊಂದು ಕ್ವೆಶನ್ಸ್ ಇರುತ್ತೆ.
ಈ ಆಫೀಸರ್ ಗ್ರೇಡ್, ಮ್ಯಾನೇಜರ್ ಗ್ರೇಡ್ ಇದಕ್ಕೆಲ್ಲ. ಸೊ ಇಲ್ಲಿ ಏನಂದ್ರೆ ಉಲ್ಟಾ ಕೇಳ್ತಾರೆ. ಆನ್ಸರ್ ಹೇಳ್ಬಿಟ್ಟು ಕ್ವೆಶ್ಚನ್ ಚೂಸ್ ಮಾಡಕ್ಕೆ ಹೇಳ್ತಾರೆ. ಹೇಗೆ ಅಂದ್ರೆ, ಈಗ ಯಾರ್ದೋ ಒಬ್ರು ಏಜು ಇಷ್ಟಿದೆ, ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ, ಯಾರ್ದೋ ಒಬ್ರು ಏಜ್ ಇಷ್ಟಿದೆ. ಸೊ ಇದನ್ನ ಫೈಂಡ್ ಔಟ್ ಮಾಡೋದಕ್ಕೆ ನಿಮ್ಗೆ ಯಾವ್ಯಾವ ಇನ್ಫಾರ್ಮೇಶನ್ ಬೇಕು, ಎ, ಬಿ, ಸಿ, ಡಿ. ಸೊ ಇದರಲ್ಲಿ ಯಾವ್ಯಾವ ಇನ್ಫಾರ್ಮೇಶನ್ ಬೇಕು? ಎ ಒಂದೇ ಸಾಕಾ, ಎ ಮತ್ತೆ ಬಿ ಎರಡೂ ಬೇಕಾ, ಅಥವಾ ಇದು ಯಾವ ಇನ್ಫಾರ್ಮೇಶನ್ ಸಾಕಾಗಲ್ವಾ? ಸೊ ಈ ತರ ಅಂದ್ರೆ ಆ ಕೊಟ್ಟಿರುವಂತ ಫಿಗರ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಯಾವ ಡೇಟಾ ಸಫಿಶಿಯಂಟ್ ಅಂತ ಕೇಳಿರ್ತಾರೆ. ಸೊ ಆ ತರ ಪ್ರಾಬ್ಲಮ್ಸ್ ಅನ್ನು ನೀವು ಅಟೆಂಡ್ ಮಾಡಿ ಕ್ವೆಶ್ಚನ್ ಪೇಪರ್ಸ್ ಅಲ್ಲಿ. ಮತ್ತೆ ಬೇರೆ ಬೇರೆ ಮೆಥಡ್ಸ್ ಇದೆ ಲೀನಿಯರ್ ಈಕ್ವೇಶನ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೆ. ಕೆಲವೊಂದ್ಸಲಿ ಸ್ಕ್ವೇರ್ ಕೂಡ ಬರುತ್ತೆ. ಸ್ಕ್ವೇರ್ ಅಂದ್ರೆ ಲೈಕ್ ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 16 ಈಕ್ವಲ್ಸ್ 0. ಸೊ ಆ ತರನು ಬರುತ್ತೆ. ಸೊ ಅವೆಲ್ಲ ಲೀನಿಯರ್ ಈಕ್ವೇಶನ್ಸ್. ಸೊ ಅದಕ್ಕೆ ಬೇರೆ ಬೇರೆ ಮೆಥಡ್ಸ್ ಇದೆ ಸಾಲ್ವ್ ಮಾಡೋದಕ್ಕೆ. ಸೊ ಅದನ್ನ ಕಲ್ತ್ಕೊಳ್ಳಿ. ಎಲಿಮಿನೇಷನ್ ಮೆಥಡ್, ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ನಿಮ್ಗೆ ಯಾವುದು ಈಸಿ ಅನ್ಸುತ್ತೋ ಅದನ್ನ ಕಲ್ತ್ಕೊಳ್ಳಿ. ಮತ್ತೆ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಮ ಮೈಂಡ್ ಅನ್ನ ಫ್ರೇಮ್ ಮಾಡ್ತಾ ಹೋಗ್ಬೇಕು. ಈ ತರ ಕ್ವಶನ್ಸ್ ಕೊಟ್ಟಾಗ ಯಾವ ರೀತಿ ಸಾಲ್ವ್ ಮಾಡಬೇಕು. ಸೊ ನಿಮ್ಮ ಮೈಂಡ್ ಅಲ್ಲಿ ಆನ್ಸರ್ ರೆಡಿ ಇರಬೇಕು. ಆದ್ರೂ ಒಂದ್ಸಲಿ ಸುಮ್ಮನೆ ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು ಅಷ್ಟೇನೆ. ಸೊ ಆ ತರ ನಿಮ್ಮ ಮೈಂಡ್ ಅನ್ನ ಫ್ರೇಮ್ ಮಾಡ್ತಾ ಹೋಗ್ಬೇಕು. ಸೊ ಯಾವ ನಂಬರ್ ಬಂದ್ರೆ ಯಾವ ನಂಬರ್ ಬರುತ್ತೆ. ಸೊ ಅದ್ರಲ್ಲಿ ನಿಮ್ಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ, ಖಂಡಿತ ಗೊತ್ತಾಗುತ್ತೆ. ಸೊ ಆ ತರ ಮಾಡ್ತಾ ಹೋಗಿ. ಈ ತರ ಪ್ರಾಬ್ಲಮ್ಸ್ ತುಂಬಾ ಚೆನ್ನಾಗಿರುತ್ತೆ ಸಾಲ್ವ್ ಮಾಡೋದಕ್ಕೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ಬರುವಂತದ್ದು. ಸೊ ಆಲ್ ದ ಬೆಸ್ಟ್. ಸೊ ಬರುವಂತ ವಿಡಿಯೋಸ್ ಅಲ್ಲಿ ನಾನು ಇನ್ನು ಡೀಟೇಲ್ ಆಗಿ ಈ ಬಗ್ಗೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿ ಕೊಡ್ತೀನಿ. ಸೊ ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಸೆಲೆಬ್ರೇಟ್ ಲರ್ನಿಂಗ್. ಹ್ಯಾಪಿ ಸ್ಟಡೀಸ್.